ಗುರು ಇವತ್ತು ನಮ್ಮ ಸರ್ ಬರ್ಡೇನ ಯಾವ ಥರ ಮಾಡಿದ್ವಿ ಅಂತ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ನೋಡಿ. ಗೈಸ್ 3 ದಿವಸದ್ದು ಬರ್ಡೇ ಅಂತ ನಮಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು. ಸೊ ಅದಕ್ಕೆ ಕೇಕ್ ತರೋದಕ್ಕೆ ಹೋಗ್ತಾ ಇದೀವಿ. ನೋಡ್ರಿ ನಮ್ಮ ಹೈಸ್ಕೂಲ್ ಕಾಲೇಜಿಗೆ ಯಾರು ಇನ್ವೈಟ್ ಮಾಡಿರಲ್ಲ, ಹಾಗಾದ್ರೆ ಹೋಗ್ತಾ ಇದೀವಿ. 2025-26ನೇ ಸಾಲಿನ ನಮ್ಮ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದಿರೋ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ ಅಂತ ವಿದ್ಯಾರ್ಥಿಗಳು ಇವ್ರೆ ನೋಡ್ಕೊಳ್ರಿ. ಫೈನಲಿ ಕಾಲೇಜ್ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಸಿಕ್ತು. ಆದ್ರೆ ಫಂಕ್ಷನ್ ಹಾಲ್ ಒಳಗಡೆ ಹೋಗಕ್ ಭಯ ಆಗ್ತೈತೆ. ಆ ಕಡೆ ರೂಮಲ್ಲಿ ಫಂಕ್ಷನ್ ಮಾಡ್ತಾವ್ರೆ, ನಾವು ಮುದ್ದೆ ಗೈಸ್ 3 ದಿವಸದ್ದು ಬರ್ಡೇ ಅಂತ ನಮಗ್ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಯ್ತು. ಸೊ ಅದಕ್ಕೆ ಕೇಕ್ ತರೋದಕ್ಕೆ ಹೋಗ್ತಾ ಇದೀವಿ. 3 ದಿವಸ ರಿಟೈರ್ಡ್ ಆಗ್ತಾ ಇದಾರೆ ಅಂತ ನಾವು ಬಂದ್ರೆ ಇಲ್ಲಿ ನೋಡ್ರೆ ವೆಲ್ಕಮ್ ಪಾರ್ಟಿ ಮಾಡ್ತಾವ್ರೆ. ನೋಡ್ರಿ ನಮ್ಮ ಹೈಸ್ಕೂಲ್. ಬ್ರೋ ಅರ್ಧ ಕೆಜಿ ಕೇಕು, ಹ್ಯಾಪಿ ಬರ್ಡೇ ಸರ್ ಅಂತ ಬರ್ದ್ಬಿಡ್ರಿ. ಎಷ್ಟು? 150. ಫೈನಲಿ ಕೇಕ್ ತಂದಾಯ್ತು. ಅಲ್ಲಿ ಫಂಕ್ಷನ್ ಮುಗಿಯೋ ತನಕ ವೇಟ್ ಮಾಡ್ಬೇಕಷ್ಟೇ. ಗೈಸ್ ಇವಾಗ ಫೈನಲಿ ಫಂಕ್ಷನ್ ಸರ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಅವರಲ್ಲ. ಖುಷಿ ಹ್ಯಾಪಿ ಬರ್ಡೇ ಸರ್. ಅಲ್ಲೇ ಬರ್ರ ಅದೆಲ್ಲ ಆದ್ಮೇಲೆ ಕಾಲೇಜ್ ಒಳಗಡೆ ಹೋಗಿ ರೂಮ್ ನೋಡೋಣ ಅಂತ ಹೋದ್ರೆ ಯಾರೋ ಗಾಜ್ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟವ್ರೆ. ಅವ್ರು ಮಾತ್ರ ಮುಂದೆ ಉದ್ದಾರನೇ ಆಗಲ್ಲ, ಮಕ್ಕಳೆಲ್ಲ ಅವರು. ಬೋಳಿ ಮಗ ಊಟ ಮಾಡ್ಕೊಂಡು ಹೋಗಿ ಅಂತಂದ್ರು. ಅದಕ್ಕೆ ನಾವು ಅಲ್ಲಿ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಹೋಗುವಾಗ ಸರ್ ಜೊತೆ ಫೋಟೋ ತೆಗಿಸ್ಬೇಕು ಅಂತ ಆಸೆ ಆಯ್ತು. ಅದಕ್ಕೆ ಬಂದು ಒಂದು ಫೋಟೋ ತೆಗಿಸ್ಕೊಂಡ್ವಿ. ಫೋಟೋ ತೆಗಿಸಿದ್ದೆಲ್ಲ ಆದ್ಮೇಲೆ ನಾನು ಗಾಡಿ ಎತ್ಕೊಂಡು ನಮ್ಮ ಹುಡುಗನ ಅವ್ರ ಮನೆಗೆ ಬಿಟ್ಬಿಟ್ಟು ನಾ ಮನೆಗೆ ಬಂದೆ.